ಪ್ರೀತಿ ದೇವ ಜನರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಗಸ್ತನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಇಬ್ರಿಯ 10ನೇ ಅಧ್ಯಾಯ 23ನೇ ವಚನ. ಇಬ್ರಿಯ 10:23. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ, ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ತಿರುಗಿ ನಾವು ಇಬ್ರಿಯ ಗ್ರಂಥದಲ್ಲಿದ್ದೇವೆ. ನಾವೀಗ ಓದಿದ ಈ ವಾಕ್ಯದ ಭಾಗ 10ನೇ ಅಧ್ಯಾಯದಲ್ಲಿ 19ರಿಂದ ಕೊನೆಯವರೆಗೂ ಕೆಲವು ವಿಂಗಡಣೆಗಳಿವೆ. ಮೊದಲನೇ ವಿಂಗಡಣೆ, ನಾವು ಯೇಸು ಕ್ರಿಸ್ತನ ಮೂಲಕ ದೇವ ಸಾನ್ನಿಧ್ಯವನ್ನ ಯೋಗ್ಯವಾಗಿ ನಾವು ಸೇರ್ತೇವೆ. ಇದು ಮೊದಲನೇ ವಿಂಗಡಣೆ. ಹೆಚ್ಚು ಕಡಿಮೆ 19ನೇ ವಚನದಿಂದ 25ನೇ ವಚನದ ತನಕ. ನಂತರದಲ್ಲಿ ಬಹಳ ಪ್ರಾಮುಖ್ಯವಾಗಿ 26ರಿಂದ 31ರವರೆಗೂ ಇನ್ನೊಂದು ಸಂಗತಿ ಇದೆ. ಒಂದು ವೇಳೆ ಯೇಸುವಿನ ಯಜ್ಞವನ್ನ ಬೇಡ ಎಂಬುದಾಗಿ ಯಾರಾದರೂ ಅಲ್ಲಗಳೆಯುವುದಾದರೆ ಅದಕ್ಕೆ ಪರ್ಯಾಯವಾಗಿ ಪ್ರತಿಯಾಗಿ ಇನ್ನೊಂದು ಯಜ್ಞ ಇಲ್ಲ. ಮತ್ತು ಮೂರನೇದಾಗಿ ಇಲ್ಲಿ ವಾಕ್ಯದಲ್ಲಿ 32ರಿಂದ 39ರವರೆಗೂ ಅಧ್ಯಾಯದ ಕೊನೆಯವರೆಗೂ ಒಂದು ವೇಳೆ ನಾವು ಕ್ರಿಸ್ತನ ನಿಮಿತ್ತ ಹೋರಾಟಗಳು, ಪರಿಶ್ರಮಗಳು, ಬಾಧೆಗಳು ಬರುವಾಗ ನಾವು ಅದನ್ನು ಸಹಿಸಬೇಕು, ಅದಕ್ಕೆ ಹಿಂದೆಗೆಬಾರ್ದೆನ್ನುವಂಥ ಉತ್ತೇಜಿತ ಮಾತುಗಳು. ಈಗ ನಾವು ಓದಿದಂಥ 23ನೇ ವಚನದ ಭಾಗಕ್ಕೆ ಬರುವಾಗ ಇಲ್ಲಿ ಇದರ ಆರಂಭವನ್ನು 19-20ರಲ್ಲಿ ಕೊಡಲಾಗ್ತದೆ. ಅದು ನಾವು ಗಂಭೀರವಾಗಿ ನೋಡತಕ್ಕ ಒಂದು ವಾಕ್ಯದ ಭಾಗ. ಇಲ್ಲಿ ಇಬ್ರಿಯ ಗ್ರಂಥಕರ್ತ ತನ್ನ ಪತ್ರಿಕೆಯನ್ನು ಬರೆಯುವಾಗ ಓದುಗರಿಗೆ ಅಥವಾ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಆತನು ಆಗಾಗ ಆಮಂತ್ರಣವನ್ನ, ಆಹ್ವಾನವನ್ನ, ಕರೆಯನ್ನ ಕೊಡುತ್ತಲೇ ಅದನ್ನು ಬರೀತಾನೆ. ಅಥವಾ ಕೆಲವೊಮ್ಮೆ ತನ್ನನ್ನು ಸೇರಿಸಿಕೊಂಡು ಅದನ್ನು ಮಾತನಾಡ್ತಾನೆ, ಅಥವಾ ನಮಗೆ ಅದನ್ನು ಹೇಳ್ತಾನೆ. ಪ್ರತಿ ಭಾಗದಲ್ಲಿ ಹೇಗಿದೆ, ನಾವು ದೇವರ ಸಮೀಪಕ್ಕೆ ಎಂಬುದಾಗಿ ಹೇಳುವಾಗ ಆ ಸಾಮೀಪ್ಯ ಹೇಗಿರ್ತದೆ ಎಂಬುದನ್ನು ನಾವು ಯೋಚಿಸೋದು ಒಂದು ವೇಳೆ ಕಷ್ಟವಾಗಬಹುದು. ಆದರೆ ಈತನು ಅದನ್ನು ನಮಗೆ ಯಾವ ರೀತಿ ಮನದಟ್ಟು ಮಾಡ್ತಾನೆ ಎಂಬುದಾಗಿ ಹೇಳಿದರೆ, ಮೋಶೆಯ ದೇವದರ್ಶನ ಗುಡಾರದಲ್ಲಿ ಹಳೆ ಒಡಂಬಡಿಕೆಯಲ್ಲಿ 3 ಭಾಗಗಳಿವೆ. ಅದರಲ್ಲಿ ಮೊದಲು ಹೊರಗಿನ ಪ್ರಾಂಗಣ, ಔಟರ್ ಕೋರ್ಟ್, ನಂತರದಲ್ಲಿ ಪರಿಶುದ್ಧ ಸ್ಥಳ, ಹೋಲಿ ಪ್ಲೇಸ್, ನಂತರದಲ್ಲಿ ಅತಿ ಪರಿಶುದ್ಧ ಸ್ಥಳ, ಮೋಸ್ಟ್ ಹೋಲಿ ಪ್ಲೇಸ್. ಹಾಗಾದರೆ ನಾವು ದೇವರ ಸಾನ್ನಿಧ್ಯ ಎನ್ನುವಾಗ ಎಲ್ಲಿಗೆ ಬರಬೇಕು? ಹಾಗಾದರೆ ದೇವರ ತೇಜಸ್ ಸಾನ್ನಿಧ್ಯ ಇರುವಂಥ ಸ್ಥಳ ಈ 3 ಭಾಗಗಳಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ, ದ ಮೋಸ್ಟ್ ಹೋಲಿ ಪ್ಲೇಸ್ ಎನ್ನುವಂಥ ಈ ಭಾಗದಲ್ಲಿ, ತೆರೆಯ ಒಳಗಣ ಭಾಗ, ಅಲ್ಲಿ ದೇವರ ಮಂಜೂಷ ಪೆಟ್ಟಿಗೆ, ಒಡಂಬಡಿಕೆ ಪೆಟ್ಟಿಗೆ ಇದೆ. ಅದರ ಮೇಲೆ ದೇವರ ಕೃಪಾಸನವಿದೆ. ಕೆರೂಬಿಗಳ ನಡುವೆ ವಾಸಿಸುವ ದೇವರು ಅಲ್ಲಿ ತನ್ನ ಕೃಪಾಸನದಲ್ಲಿ ಕೆರೂಬಿಗಳ ಮೇಲೆ ಆತನು ಅಲ್ಲಿದ್ದಾನೆ. ತನ್ನ ಜನರಿಗೆ ಕನಿಕರ ತೋರಿಸುವವನಾಗಿ ಅಲ್ಲಿದ್ದಾನೆ. ತನ್ನ ಜನರಿಗೆ ದಯೆ, ಉಪಕಾರಗಳನ್ನ ಮಾಡಬೇಕೆಂಬುದಾಗಿ ಆತನು ಅಲ್ಲಿದ್ದಾನೆ. ಇಬ್ರಿಯ ಗ್ರಂಥಕರ್ತನು ಪ್ರತಿ ಸಾರಿ ನಮ್ಮನ್ನ ಅಲ್ಲಿಗೆ ಬರುವಂತೆ ಕರೆ ಕೊಡ್ತಾನೆ. ಹಾಗಾಗಿ ಬಹಳ ಉತ್ತೇಜನದ ಮಾತುಗಳನ್ನ ನಾವು ಓದ್ತೇವೆ. ಮೊದಲು ಆತನು ಅದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳ್ತಾನೆ, ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ನಂತರದಲ್ಲಿ ಆತನು ಮತ್ತೊಂದು ಕಡೆ ಅದನ್ನು ಹಾಗೆ ನಮಗೆ ಬರೆದು ತಿಳಿಸ್ತಾನೆ. 7ನೇ ಅಧ್ಯಾಯದ 19ನೇ ವಚನದಲ್ಲಿ ಕೊನೆ ಭಾಗಕ್ಕೆ ನಾವು ಬರ್ತಾನೆ, ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದು. ಈಗ ನಾವೀಗ ಓದಿದ ವಾಕ್ಯ ಭಾಗದಲ್ಲಿ ಆತನು ಹೇಳ್ತಾನೆ, 23ನೇ ವಚನದಲ್ಲಿ 22ರಲ್ಲೂ ಆತನು ಹೇಳ್ತಾನೆ, ದೇವರ ಬಳಿಗೆ ಬರೋಣ. ಇಲ್ಲಿಯೂ ನಮ್ಮನ್ನು ದೇವರ ಸಮೀಪಕ್ಕೆ ಸೇರಿಸ್ತಾನೆ. ಈಗ 19-20ನೇ ವಚನಕ್ಕೆ ಬಂದ್ರೆ ಅಲ್ಲಿಯೂ ಅದರ ಪ್ರಸ್ತಾಪವಿದೆ. ದೇವರ ಸಮಕ್ಷಮ ಪ್ರವೇಶಿಸುವುದಕ್ಕೆ ಎಂಬುದಾಗಿ ಬರೆದಿದೆ. 22ನೇ ವಚನದಲ್ಲಿ ದೇವರ ಬಳಿಗೆ ಬರೋಣ ಎಂಬುದಾಗಿ ಹೇಳ್ತಾನೆ. ಈಗೆಲ್ಲ ಹೇಳುವಾಗ ತನ್ನನ್ನು ಸೇರಿಸಿಕೊಂಡು ನಮ್ಮನ್ನು ಸೇರಿಸಿಕೊಂಡು ಆತನು ಮಾತನಾಡ್ತಾನೆ. ಇಲ್ಲಿ ಆಗ್ಲೇ ಹೇಳಿದೆ, ಮೋಶೆಯ ದೇವದರ್ಶನ ಗುಡಾರದಲ್ಲಿ 3 ಭಾಗಗಳಿವೆ. ಮೊದಲನೇದು ಹೊರಗಿನ ಪ್ರಾಂಗಣ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಔಟರ್ ಕೋರ್ಟ್, ಹೋಲಿ ಪ್ಲೇಸ್ ಅಂಡ್ ಮೋಸ್ಟ್ ಹೋಲಿ ಪ್ಲೇಸ್. ಇಲ್ಲಿ ಇದಕ್ಕೆ ಹೊಸ ಒಡಂಬಡಿಕೆ ಬೆಳಕಿನಲ್ಲಿ ಇನ್ನೊಂದು ಬೇರೆ ಬೇರೆ ಮತ್ತೆ ಹೆಸರುಗಳು ಬದಲಾಗ್ತದೆ. ಅಂದರೆ ಪ್ರತಿ ಭಾಗಕ್ಕೂ ಪ್ರವೇಶ ದ್ವಾರವಿದೆ. ಪ್ರತಿ ಪ್ರವೇಶ ದ್ವಾರಕ್ಕೂ ಹೊರಗಿನ ಪ್ರಾಂಗಣದೊಳಗೆ ಹೋಗುವಂಥ ಪ್ರವೇಶ ದ್ವಾರದ ಹೆಸರು ಮಾರ್ಗ. ಪರಿಶುದ್ಧ ಸ್ಥಳದ ಒಳಗೆ ಹೋಗುವ ಬಾಗಿಲಿಗೆ ಸತ್ಯ.
ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗುವ ಆ ತೆರೆಯ ನಂತರದ ಆ ತೆರೆಯ ಭಾಗಕ್ಕೆ ಅಥವಾ ಆ ತೆರೆಯ ಭಾಗಕ್ಕೆ ಜೀವ, ಮಾರ್ಗ, ಸತ್ಯ, ಜೀವ. ಪ್ರೇರೆ, ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ನಾವು ದೇವರ ಬಳಿ ಬಂದಾಗ ಎಲ್ಲಿ ಬಂದಿದ್ದೇವೆ? ಹಾಗಾದರೆ ಮಾರ್ಗದ ಬಳಿ ಬಂದು ಅಲ್ಲೇ ನಮ್ದೆಲ್ಲ ಮುಗಿತೆಂಬುದಾಗಿದ್ದೇವೋ? ಅಲ್ಲೇ ದೇವರನ್ನ ಕಂಡುಕೊಂಡೆ? ಇಲ್ಲ, ಇನ್ನೂ ಒಳಗೆ ಹೋಗತಕ್ಕ ಭಾಗವಿದೆ. ಅದು ಸತ್ಯ. ಅಲ್ಲಿಗೆ ಮುಗೀತೋ? ಇಲ್ಲ, ಇನ್ನೊಂದು ಪ್ರಬಲವಾದ ಭಾಗವಿದೆ. ಅದು ಜೀವದ ಭಾಗ. ಅದುವೇ ದೇವರ ಸಾನ್ನಿಧ್ಯ, ಅದುವೇ ದೇವರ ಸಮಕ್ಷಮ. ಹಾಗಾದರೆ ಆ ಭಾಗಕ್ಕೆ ಪ್ರವೇಶ ದ್ವಾರದ ಹೆಸರೇ ಜೀವ. ಹಾಗಾದರೆ 19:20 ಇದನ್ನೇ ಬರೆದದು. ಯೇಸು ಕ್ರಿಸ್ತನು ತನ್ನ ಶರೀರವೆಂಬ ತೆರೆ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಜೀವ ಬಿಟ್ಟಾಗ ಯೆರೂಸಲೇಮಿನಲ್ಲಿದ್ದ ದೇವಾಲಯದ ತೆರೆ ಅದು ಇಬ್ಬಾಗವಾಯಿತೆಂಬುದಾಗಿ ಬರೆದದೆ. ಹಾಗಾದ್ರೆ ಇಬ್ಬರೇ ಗ್ರಂಥಕರ್ತ ಹೇಳ್ತಾನೆ, ಯೇಸುವಿನ ಶರೀರವೇ ತೆರೆಯಂತೆ ಇಬ್ಬಾಗವಾಯಿತೆಂಬುದಾಗಿ ಹೇಳ್ತಾನೆ. ಕಾರಣ ಆ ಶರೀರದ ಮುಖಾಂತರವೇ, ಅದನ್ನು ಬಳಸಿಕೊಂಡು ಸುತ್ತಿಕೊಂಡು ಅಲ್ಲ, ಅದರ ಮುಖಾಂತರ ನಾವು ದೇವರ ಸನ್ನಿಧಿಗೆ ಹೋಗಬೇಕಾಗಿದೆ. ಆತನು ಇದನ್ನ ತನ್ನ ರಕ್ತದಿಂದ ಪ್ರತಿಷ್ಠೆಪಡಿಸಿದ್ದಾನೆ ಎಂಬುದಾಗಿ ಬರೆದದೆ. ಹಾಗಾದರೆ ಅದಕ್ಕೆ ಒಂದು ಹೆಸರಿದೆ. ಅದು ಯೇಸು ಕ್ರಿಸ್ತ ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿ, ಜೀವ. ಹಾಗಾದ್ರೆ ಇದನ್ನು ಏರ್ಪಡಿಸೋದಕ್ಕಾಗಿ ಯೇಸು ಕ್ರಿಸ್ತನು ಬಂದ. 19:20 ಧ್ಯಾನಿಸಿದ್ರೆ ಅದೆಷ್ಟೋ ಒಳ್ಳೆಯದು. ಇಬ್ರಿಯ 10ನೇ ಅಧ್ಯಾಯ 19-20 ವಚನ. ನಂತರದಲ್ಲಿ ಆತ ನಮ್ಮನ್ನು ಉತ್ತೇಜಿಸುವಂತೆ ಮುಂದೆ ಹೇಳ್ತಿದ್ದಾನೆ. 21ನೇ ವಚನದಲ್ಲಿ, ದೇವರ ಮನೆ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕ ನಮಗಿದ್ದಾನೆ. ಹಾಗಾದರೆ ಈ ನಮ್ಮ ಶ್ರೇಷ್ಠ ಯಾಜಕನು ಅಂದರೆ ಈ ಶ್ರೇಷ್ಠ ಮಹಾಯಾಜಕನು ನಮ್ಮನ್ನು ದೇವರ ಅತಿ ಸಾನ್ನಿಧ್ಯಕ್ಕೆ ನಮ್ಮನ್ನು ನಡೆಸುವವನು, ದೇವರ ಸನ್ನಿಧಿಗೆ ನಡೆಸುವವನು. ಹಳೆ ಒಡಂಬಡಿಕೆಯಲ್ಲಿ ದೋಷ ಪರಿಹಾರದ ದಿವಸ ಅಂದರೆ ಡೇ ಆಫ್ ಅಟೋನ್ಮೆಂಟ್, ಯಾಮ್ ಕಿಪ್ಪೋರ್ ದಿವಸ, ಮಹಾಯಾಜಕನು ಮಾತ್ರ ತನಗಾಗಿ ಮತ್ತು ಸಮಸ್ತ ದೇಶದ ಜನರ ಪಾಪಕ್ಕಾಗಿ ರಕ್ತವನ್ನು ತೆಗೆದುಕೊಂಡು ದೇವರ ಸನ್ನಿಧಿಗೆ ಹೋಗಿ ಆ ಒಂದು ದಿವಸ ಮಾತ್ರ ಆತನ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋಗಬೇಕಾಗಿತ್ತು. ಆದರೆ ಈಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟ ಪ್ರತಿಯೊಬ್ಬರು ಯೇಸು ಕ್ರಿಸ್ತನು ಈಗ ನಮಗೋಸ್ಕರ ಪ್ರತಿಷ್ಠೆಪಡಿಸಿದ ಜೀವಳ ಹೊಸ ಮಾರ್ಗಕ್ಕೆ ಆತನ ಶರೀರವೆಂಬ ತೆರೆಯ ಮುಖಾಂತರ ನಾವು ಪ್ರವೇಶಿಸೋದಕ್ಕೆ ನಮ್ಮ ಪ್ರತಿಯೊಬ್ಬೊಬ್ಬರಿಗ ಈಗ ದೇವರ ಅವಕಾಶ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರಿಗೂ ವರ್ಷಕ್ಕೊಂದು ಸಾರಿ ಅಲ್ಲ, ಯಾವಾಗಲೂ ಆತನ ಸನ್ನಿಧಿಗೆ ಹೋಗುವಂಥ ಅವಕಾಶವನ್ನು ಆತನು ಕಲ್ಪಿಸಿಕೊಟ್ಟಿದ್ದಾನೆ. ಹಾಗಾಗಿ ಇದನ್ನು ಸಾರ್ಥಕಪಡಿಸುವಂತೆ ದೇವರ ಮನೆ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕ ನಮಗಿದ್ದಾನೆ ಆತನ ಯೇಸು ಕ್ರಿಸ್ತನು. ಈ ಸಂದರ್ಭದಲ್ಲಿ 22ನೇ ವಚನ ನಮ್ಮನ್ನು ಉತ್ತೇಜಿಸ್ತದೆ. ಒಂದು ವೇಳೆ ನಮ್ಮ ಮನಸ್ಸು ನಮ್ಮಲ್ಲಿ ಯಾವುದಾದ್ರೂ ತಪ್ಪನ್ನು ತೋರಿಸಿದ್ದಾದರೆ, ಗಿಲ್ಟಿ ಕಾನ್ಷಿಯಸ್ ನಮ್ಮನ್ನು ಚುಚ್ಚುವುದಾದರೆ, ಆತನು ಹೇಳ್ತಾನೆ, ಆದ ಕಾರಣ ನೀನು ಅಪರಾಧ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಹೃದಯವನ್ನು ಪ್ರೋಕ್ಷಿಸಿಕೊಳ್ಬೇಕಂತೆ, ದೇಹವನ್ನು ತೊಳ್ಕೊಳ್ಬೇಕಂತೆ. ಹಾಗೆ ಯೇಸುವಿನ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟವರಾಗಿ, ದೇವರ ವಾಕ್ಯದಿಂದ ನಾವು ಸ್ನಾನ ಹೊಂದಿದವರಾಗಿ, ನಮ್ಮ ಆತ್ಮಪ್ರಾಣ ಶರೀರದಲ್ಲಿ ಶುದ್ಧತೆಯನ್ನು ಪಡೆದವರಾಗಿ, ಈಗ ಪರಿಪೂರ್ಣ ನಂಬಿಕೆಯಿಂದ ಯಥಾರ್ಥ ಹೃದಯದಿಂದ ದೇವರ ಸನ್ನಿಧಿ ಪ್ರವೇಶಿಸ್ತೇವೆ. ಈಗ ಆತನು ಹೇಳ್ತಾನೆ 23ನೇ ವಚನದಲ್ಲಿ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಪ್ರೇರೆ, ಹಾಗಾದರೆ ನಮ್ಮ ಪ್ರತಿಜ್ಞೆ, ನಮ್ಮ ನಿರೀಕ್ಷೆ ಎಲ್ಲವೂ ದೇವರ ವಾಕ್ಯವಾಗಿದೆ. ವಾಕ್ಯವನ್ನು ಓದಿ ಹಾಗಾದರೆ ಈ ವಾಕ್ಯ ನನಗೆ ಯಾವ ದೇವರ ನೀತಿಯನ್ನು ಕಲಿಸಿದೆಯೋ, ಯಾವ ದೇವರ ನೀತಿಯನ್ನು ನಿರೀಕ್ಷೆ ನಾನು ಹಿಡ್ಕೊಂಡಿದ್ದೇನೋ ಅದರಲ್ಲೇ ನಾವು ನಿಲ್ಲುವಂತೆ ನಾವು ನಮ್ಮನ್ನು ದೃಢಪಡಿಸಿಕೊಳ್ಳೋಣ. ಹಾಗಾಗಿ 23ನೇ ವಚನ ಹೇಳ್ತದೆ, ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ಯಾವ ಆಧಾರದ ಮೇಲೆ? ದೇವರ ವಾಕ್ಯದ ಆಧಾರದ ಮೇಲೆ. ಆ ವಾಕ್ಯದಿಂದಲೇ ನಾವು ಶುದ್ಧರಾಗಿದ್ದೇವೆ. ಆ ವಾಕ್ಯದಿಂದಲೇ ನಾವು ಶುದ್ಧರಾಗಿದ್ದೇವೆ. ಈ ವಾಗ್ದಾನವನ್ನು ಕೊಟ್ಟ ದೇವರು ಆತನು ನಂಬಿಗಸ್ತನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಮಹಾಕೃಪೆ ದಯೆಗಾಗಿ ಆತನಿಗೆ ಸ್ತೋತ್ರ. ನಮ್ಮನ್ನು ಇನ್ನೂ ಅಧಿಕವಾಗಿ ಕರ್ತನಿಗೆ ಒಪ್ಪಿಸಿಕೊಡೋಣ. ವಾಕ್ಯವನ್ನು ಇನ್ನೂ ಅಧಿಕವಾಗಿ ಓದುವುದಕ್ಕೂ ಧ್ಯಾನಿಸೋದಕ್ಕೂ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನಿಗೆ ದಿನದಿಂದ ದಿನಕ್ಕೆ ಅತಿ ನಿಕಟವಾಗುವುದಕ್ಕಾಗಿ ಪ್ರಯಾಸ ಪಡ್ತಲೇ ಇರೋಣ. ಯಾವುದೇ ಕಲ್ಮಶ ನಮ್ಮನ್ನು ಹತ್ತಿಕೊಂಡ್ರು ಬೇಗ ಅದನ್ನು ಜಾಡಿಸಿಬಿಟ್ಟು ಕರ್ತನ ಮುಂದೆ ಮಾನಸಾಂತರ ಪಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟ ಅನುಭವದಲ್ಲಿ, ತಿರುಗಿ ಪವಿತ್ರಾತ್ಮದಿಂದ ಹೊಸದಾಗಿ ಅಭಿಷೇಕಿಸಲ್ಪಟ್ಟ ಅನುಭವದಲ್ಲಿ ನನಗೂ ದೇವರ ನಡುವೆ ಯಾವ ಅಭ್ಯಂತರ ಇಲ್ಲ, ನಾನು ದೇವರ ಸಮಾಧಾನ ಸ್ಥಿತಿಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಶಾಶ್ವತ ಸಂತೋಷದಲ್ಲಿ, ಸಮಾಧಾನದಲ್ಲಿ ನೆಲೆಸಿದೆ ಎಂಬಂತ ದೃಢ ನಿರೀಕ್ಷೆಯಲ್ಲಿ ದೇವರ ಜೀವದಲ್ಲಿ ಆನಂದಿಸೋದಕ್ಕೆ ಕರ್ತ ನಮಗೆ ಅನುವು ಮಾಡಿಕೊಟ್ಟಿರುವಲ್ಲಿ ನಾವು ಮುಂದುವರಿಯೋದಕ್ಕೆ ಪ್ರಯಾಸ ಪಡೋಣ.
ಈ ಪತ್ರಿಕೆ ನಮ್ಮನ್ನು ಪದೇ ಪದೇ ದೇವರ ಅತಿ ಸಾನ್ನಿಧ್ಯಕ್ಕೆ, ದೇವರ ಜೀವದ ಸಾನ್ನಿಧ್ಯಕ್ಕೆ, ದೇವರ ಕೃಪಾಸನದ ಸಮೀಪಕ್ಕೆ, ದೇವರ ಕನಿಕರ ಕ್ಷಮಾಪಣೆ ಎಲ್ಲ ವಿಧದ ಆತನ ಅನುಗ್ರಹ ನಮ್ಗೆ ಎಲ್ಲಿ ದೊರಕ್ತದೋ ಅದರ ಸಮೀಪಕ್ಕೆ ಬರೋದಕ್ಕೆ ಉತ್ತೇಜಿಸ್ತಿರುವಲ್ಲಿ ಉತ್ತೇಜನವನ್ನು ನಾವು ಅಂಗೀಕರಿಸೋಣ, ದೇವರಲ್ಲಿ ಸಂಭ್ರಮಿಸೋಣ. ಮಹಾಕೃಪೆಗಳ ಪರಲೋಕ ತಂದೆ, ನಮಗಾಗಿ ಜೀವಳ ಹೊಸ ಮಾರ್ಗವನ್ನು ಪ್ರತಿಷ್ಠಿಸ್ತಾತನೆ, ನಿನ್ನ ಕರ್ತನ ರಕ್ತದ ಮೂಲಕ ಪ್ರತಿಷ್ಠಿಸ್ತಾತನೆ, ನಿನ್ನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮವನ್ನು ಪ್ರವೇಶಿಸೋದಕ್ಕೆ ಧೈರ್ಯವನ್ನು ಅನುಗ್ರಹಿಸ್ತಾ ದೇವರೇ. ಅಪ್ಪ, ನಾವು ಪರಿಪೂರ್ಣ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿ ನಿನ್ನ ಬಳಿಗೆ ಬರುವುದಕ್ಕೆ ನಮ್ಮ ಮನಸ್ಸನ್ನು ಇನ್ನೂ ಅಪರಾಧಿಯಿಂದ ಸಾಕ್ಷಿ ಹೇಳದಂತೆ ಸ್ವಾಮಿ ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಂಡು, ಕರ್ತನೇ, ನಮ್ಮ ದೇಹವನ್ನು ನಾವು ತಿಳಿನೀರಿನಿಂದ ತೊಳಕೊಂಡವರಾಗಿ, ವಾಕ್ಯದಿಂದ ತೊಳಕೊಂಡವರಾಗಿ, ಕರ್ತನೆ ನಿನ್ನ ಸನ್ನಿಧಿಯಲ್ಲಿರುವುದಕ್ಕೆ ನಮಗೆ ದಯನ ಅನುಗ್ರಹಿಸಿರಿ. ಕರ್ತನೆ, ಎಲ್ಲಿಯಾದರೂ ನಮ್ಮನ್ನು ಕೆಡಿಸಿಕೊಂಡಿದ್ದಾರೆ, ಈಗೋ ನಿನ್ನ ಬಳಿಗೆ ಬರ್ತೇವೆ, ಮಾನಸಾಂತರದಿಂದ ಬರ್ತೇವೆ. ಯೇಸು ಕ್ರಿಸ್ತನಲ್ಲಿ ಪರಲೋಕ ತಂದೆ ನಿನ್ನ ಕಡೆಗೆ ನಾವು ತಿರುಗಿಕೊಳ್ತೇವೆ. ನಮ್ಮನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ಕಲ್ವಾರಿ ಪ್ರೀತಿಯಿಂದ ನಮ್ಮನ್ನು ಸೆಳಕು ಸ್ವಾಮಿ. ತಿರುಗಿ ಪವಿತ್ರಾತ್ಮನ ಅಭಿಷೇಕದ ಅನುಭವನ ಅನುಗ್ರಹಿಸು. ಕರ್ತನೆ, ನಿನ್ನಲ್ಲಿ ಯಾವಾಗಲೂ ನಾವು ಸಂಭ್ರಮಿಸುವಂತೆ, ನಿನ್ನ ಒಡಂಬಡಿಕೆಯಲ್ಲಿ ಯಾವಾಗಲೂ ಕರ್ತನೆ ನಾವು ನೆಲೆಗೊಂಡು ಆನಂದಿಸುವಂತೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸ್ರಿ. ನಿನಗೆ ಮಹಿಮೆ ಆಗಲಿ. ನಿನಗೇ ಸ್ತೋತ್ರ. ನಿನ್ನ ವಾಕ್ಯವನ್ನು ದೇವರೇ ಅಧಿಕವಾಗಿ ಧ್ಯಾನಿಸ್ತಾ ನಿನ್ನ ವಾಗ್ದಾನಗಳಲ್ಲಿ ನಾವು ನಿಂತವರಾಗಿ, ವಾಗ್ದಾನ ಮಾಡಿದಂಥ ನಂಬಿಕಸ್ಥನಾದ ದೇವರೇ, ನಿನ್ನಲ್ಲೇ ಕರ್ತನೆ ನಾವು ಪರಿಪೂರ್ಣ ದೃಢ ನಿಶ್ಚಯವುಳ್ಳವರಾಗಿ ಕೊನೆಯವರೆಗೂ ಸಾಗುವುದಕ್ಕೆ ನಮ್ಮನ್ನು ಬಲಪಡಿಸ್ರಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.